ರೈತರ ಬೇಡಿಕೆ ಈಡೇರಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಎನ್ಎಚ್ ಕೋನರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ರಾಜಕಾರಣ ಬಿಡಬೇಕು, ಕೇಂದ್ರ ನೆರವಿಗೆ ಬರಬೇಕು. ರಾಜ್ಯದ ಸಂಸದರು ಯಾರೂ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ. ಮಹದಾಯಿ ಹಾಗೂ ಮೇಕೆದಾಟು ಯೋಜನೆಯ ಚರ್ಚೆ ಮಾಡಲ್ಲ. ಪ್ರತಿಯೊಂದಕ್ಕೂ ಕೇಂದ್ರದ ಕಡೆ ಬೊಟ್ಟು ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೇವೆ, ನಮ್ಮ ಹಕ್ಕು ಅದು ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಎನ್ಎಚ್ ಕೋನರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ಬೆಲೆ ಕೊಟ್ಟಿತ್ತು. ಇವತ್ತು ರೈತರ ಹೋರಾಟ ವಿಶೇಷವಾಗಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಮೀಟಿಂಗ್ ಕರಿಬೇಕು, ಚರ್ಚೆ ಮಾಡಬೇಕು ಅನ್ನೋದು ಶಿವಾನಂದ ಪಾಟೀಲರು ನಾವು ಎಲ್ಲರೂ ಕೂಡಿ ಚರ್ಚೆ ಮಾಡಿದ್ವಿ. ಆದರೆ ಸ್ವಲ್ಪ ತಡ ಆಯ್ತು ಹಿಂಗಾಯ್ತು ಅಂತ ತಿಳ್ಕೊಂಡು ಹೇಳಿ ಕೆಲವು ಮಂದಿ ಆಪಾದನೆ ಮಾಡ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಸ್ವಲ್ಪ ಇಂಥದ ರಾಜಕಾರಣ ಮಾಡಬಾರ್ದು. ಕೇಂದ್ರ ಸರ್ಕಾರ ಏನು ನೆರವಿಗೆ ಬಂತು? ಯಾವುದೇ ನೆರವು ಕೊಡಲಿಲ್ಲ. ಆದರೆ ರಾಜ್ಯ ಸರ್ಕಾರ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ತೀರ್ಮಾನ ತಗೋತು. ಏನೋ MSP ದರ ನಿಗದಿ ಮಾಡಬೇಕಾದ್ರೆ ಆ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ, ರಾಜ್ಯ ಸರ್ಕಾರಕ್ಕಿಲ್ಲ. ರಾಜ್ಯ ಸರ್ಕಾರಕ್ಕೆ ಇರದೇ ಇದ್ರೂ ಕೂಡ ಇಂಥ 3,300 ರೂಪಾಯಿ ಕೊಡೋದ್ರ ಮೂಲಕ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡು ರೈತರ ಪರವಾಗಿ ಕಾಂಗ್ರೆಸ್ಸಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸರ್ಕಾರ ಐತೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡು ಇವ್ರು ಯಾಕೆ ಮಾಡಲಿಲ್ಲ? 28 ಜನ ಸಂಸದರು ಮಾತಾಡ್ಬೇಕಲ್ಲ ನಾವು, ಮತ್ತು ಯಾಕೆ ಡೆಲ್ಲಿಯಲ್ಲಿ ಮಾತಾಡೋದಿಲ್ಲ? ಅದಕ್ಕೆ ಇಂಥ ವಿಷಯ ಬಂದಾಗ ಹೇಳ್ತಾರೆ ಮಹದಾಯಿ ಕೆಲಸ